ನಾನು ಯಾವ ಹುಡುಗಿನ ತೋರಿಸ್ತೀನೋ ನನ್ನ ಮೊಮ್ಮಗ ಆ ಹುಡುಗಿನ ಮದುವೆ ಮಾಡ್ಕೋತಾನೆ ಅಷ್ಟೇ. ಏನೋ ರಾಮ, ನಾನು ಹುಡುಗಿ ಹೀಗೆ ಇರಬೇಕು, ಹಂಗಿದ್ರೆ ಮಾತ್ರ ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ನಿನಗೇನಾದರೂ ಹೇಳಿದ್ದೀನ? ಇಲ್ಲ ತಾನೇ. ಈಗಲೂ ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ರೆ ನನ್ನ ಎದುರು ನಿಲ್ಲಿಸು, ನಂದೇನು ಅಭ್ಯಂತರ ಇಲ್ಲ. ಇಲ್ಲ ಅನ್ನೋದಾದ್ರೆ ನಾನು ನಿರ್ಧಾರ ಮಾಡಿ ಆಗಿದೆ. ನಾನು ತೋರಿಸೋ ಹುಡುಗಿನ ನೀನು ಮದುವೆ ಮಾಡ್ಕೋಬೇಕು. ಅಪ್ಪು ಮಾತಾಡು, ಮಾವಯ್ಯ ಕೇಳ್ತಿದಾರಲ್ಲ. ವಾಟ್ಸ್ ಯುವರ್ ಒಪಿನಿಯನ್? ತಾತ ಹೇಳಿದ್ದಕ್ಕೆ ನಂಗೆ ಒಪ್ಪಿಗೆ ಇದೆ ಚಿಕ್ಕಿ. ಆಸ್ ಯು ವಿಶ್ ತಾತ. ನೀವು ತೋರಿಸಿದ ಹುಡುಗಿನೇ ನಾನು ಮದುವೆ ಆಗ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಬಟ್ ಆನ್ ಒನ್ ಕಂಡೀಷನ್. ಏನಪ್ಪ ಅದು ಕಂಡೀಷನ್ನು? ಫಸ್ಟು ಅಶೋಕನ ಮದುವೆ, ಆಮೇಲೆ ನನ್ನ ಮದುವೆ. ಬೇಕಿದ್ರೆ ಅಶೋಕನ ಮದುವೆ ದಿನಾನೇ ನೀವು ಯಾರನ್ನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಿರೋ ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಆದರೆ ಫಸ್ಟ್ ಅಶೋಕನ ಮದುವೆ ಆಗಬೇಕು. ಅಲ್ಲ ಮಗ, ನನ್ನ ಮಾತೇ ನಿಮ್ಮ ಮಾತಾಡಬೇಡ ಕಣ. ಆಯ್ತಪ್ಪ, ನೀನು ಮದುವೆಗೆ ಒಪ್ಕೊಂಡಿಯಲ್ಲ, ಅದೇ ನನಗೆ ಖುಷಿ. ಅಶೋಕನು ನನ್ನ ಮೊಮ್ಮಗನೇ ಕಣು, ಅವನಿಗೂ ಮದುವೆ ಮಾಡಬೇಕು ಅನ್ನೋದು ನನ್ನ ಕನಸು. ಆಯ್ತು, ಅವನದೇ ಮೊದಲನೇ ಮದುವೆ ಅಂದರೆ ಸರಿ. ಹಲೋ ಅಶೋಕ, ನಾನು ನಿನ್ನನ್ನು ಮದುವೆಗೆ ಒಪ್ಪಿಗೆನಾ ಅಂತ ಕೇಳಲ್ಲ. ರಾಮನಂಗೆ ನೀನು ಈ ತಾತನ್ನ ಸತಾಯಿಸ್ಬೇಡ, ಮದುವೆ ಮಾಡ್ಕೋಬೇಕಷ್ಟೇ. ಏನಾಯ್ತು ಪುಟ್ಟ? ನನ್ನ ಫ್ರೆಂಡಿಗೆ ಕಾಲ್ ಮಾಡಲಿಲ್ವಾ? ಕಾಲ್ ಮಾಡ್ದೆ ಸಿತವ, ಅರೆ ಫ್ರೆಂಡು ರಿಸೀವೇ ಮಾಡಿಲ್ಲ. ಹೋಗ್ಲಿ ಬಿಡು, ಇದು ನಿದ್ದೆ ಮಾಡ್ತಾ ಇರ್ತಾರೆ. ನಿದ್ದೆನಾ? ಇಷ್ಟೊತ್ತಿಗೆಲ್ಲ ಎದ್ದಿರ್ತಾರೆ ಕಣೆ. ಏನಾಯ್ತು ರಾಮ್ಗೆ? ನಿನ್ನೆ ದೇವಸ್ಥಾನದಿಂದ ಹೊರಟಾಗಿಂದ ಅವ್ರಿಗೆ ಸುದ್ದಿನೇ ಇಲ್ಲ. ನಾಟಕಕ್ಕೆ ಬರ್ತೀನಿ ಅಂದರು, ಬರಲಿಲ್ಲ. ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ. ಈಗ ಕಾಲ್ ಮಾಡಿದ್ರೆ ಕಾಲು ಪಿಕ್ ಮಾಡ್ತಿಲ್ಲಲ್ಲ. ಸೀತಮ್ಮ, ನಾನು ಮುಖ ತೊಳ್ಕೊಂಡು ಬರ್ತೀನಿ, ನನಗೆ ಇಂಜೆಕ್ಷನ್ ಕೊಡು ಅಂತ. ಹೇಳಿ ಚಿಕ್ಕಿ, ಈಗಲೇ ಮನೆಗೆ ಹೊರಟ್ವಾ. ನಾವು ಈಗಲೇ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ನೀನು ರಾಮನ ಮದುವೆ ಆಗೋದಿರಲಿ, ಅವನ ಮದುವೆಗೆ ಬಂದು ಅಕ್ಷತೆ ಕಾಳು ಹಾಕ್ಬಿಟ್ಟು ಹೋಗಬೇಕಾಗತ್ತೆ. ಇಮಿಡಿಯೇಟಾಗಿ ಹೊರಟ್ವಾ. ಚಿಕ್ಕಿ, ನೀವು ನೋಡಿದ್ರೆ ಮನೆಗೆ ಬಾ ಅಂತ ಹೇಳ್ತಿದ್ದೀರಾ, ಅಲ್ಲಿ ರಾಮ್ಗೆ ನನ್ನ ಮುಖ ಕಂಡ್ರೇನೆ ಆಗ್ತಿಲ್ಲ. ಇವಾಗ ಏನಂತ ನಾನು ಬರಲಿ? ಮೊದಲಿನ ಥರ ಇದ್ದಿದ್ರೂ ಬರ್ಬೋದಿತ್ತು. ಆಫೀಸಲ್ಲಿ ನಿಂಗೆ ಪೊಸಿಷನ್ ಕೊಡಿಸಿರೋದೇನಕ್ಕೆ? 4 ಫೈಲ್ ತೊಗೊಂಡು ಮನೆಗೆ ಹೊರಟ್ವಾ. ಬಟ್ ಸ್ಟಿಲ್ ಇವಾಗ ಮನೆಗೆ ಬಂದರೆ ರಾಮ್ ನನಗೆ ಅವಮಾನ ಮಾಡಿ ಕಳಿಸಲ್ಲ ಅಂತ ಏನು ಗ್ಯಾರಂಟಿ? ನೀನು ಎಕ್ಸ್ ಲವರ್ ಆಗಿ ಮನೆಗೆ ಬಂದರೆ ಅವನಿಗೆ ಕೋಪ ಬರ್ಬೋದು, ಆದರೆ ಆಫೀಸಿಂದ ಕೆಲಸ ಅಂತ ಬಂದರೆ
ಹಿ ಹ್ಯಾಸ್ ನೋ ಚಾಯ್ಸ್. ಬಿ ಸ್ಮಾರ್ಟ್ ಚಾಂದಿನಿ. ರಾಮನ್ ತಾತ ಅವನ ಮದುವೆ ಮಾಡಿಸ್ಬೇಕು ಅಂತ ಕುಣಿತಾ ಇದ್ದಾರೆ. ಕಾವ್ಯ, ಶಿವಾನಿ, ಚಾಂದಿನಿ ಯಾರು ಬೇಕಾದರೂ ಆಗ್ಬೋದು. ಆದರೆ ಫೈನಲ್ ಡಿಸಿಷನ್ ತಾತಂದು ಮಾತ್ರ. ಐ ಹೋಪ್ ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಿದೆ ಅಂತ. ಐ ಗಾಟ್ ಇಟ್ ಚಿಕ್ಕಿ. ತಾತ ನನ್ನ ಇಷ್ಟಪಡೋ ಹಾಗೆ ಆಗಬೇಕು ಅಷ್ಟೇ ತಾನೇ. ಐ ವಾಂಟ್ ರಾಮ್. ವಿಲ್ ಡೂ ಎನಿಥಿಂಗ್ ಫಾರ್ ಹಿಮ್. ವೆರಿ ಗುಡ್. ನಾನು ಮನೇಲೇ ಇರ್ತೀನಿ. ಡೋಂಟ್ ವರಿ. ಮುಂದಿನ ದಿನ ನಾನು ನೋಡ್ಕೋತೀನಿ. ನೀ ಹೊರಟ್ವಾ. ರಾಮನ್ನ ಮದುವೆ ಆಗಬೇಕಾ? ಮದುವೆ ಆಗಿ ಈ ಮನೆಗೆ ಮಹಾರಾಣಿ ಆಗಬೇಕು ಅಂತ ಕನಸು ಕಾಣ್ತಿದ್ಯಲ್ಲ? ಬಾ ಚಾಂದಿನಿ, ಬಾ. ಅದು ಹೇಗೆ ರಾಣಿ ಆಗ್ತೀಯ ನಾನು ನೋಡೇ ಬಿಡ್ತೀನಿ. ಮಗ, ಯಾಕೋ ಹಾಗೆ ಮಾತಾಡಿದೆ ಸೂರ್ಯ ಹತ್ರ? ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಲೈಫ್ ಸೆಟ್ಲ್ ಆಗಬೇಕಾ? ಏನೋ ನೀನು ಸೀತಾ ಅವ್ರ ಬಗ್ಗೆ ಮಾತಾಡ್ತೀಯ ಅಂತ ಅನ್ಕೊಂಡ್ರೆ? ಏನೋ ಮಾತಾಡ್ಲಿ ಸೀತನ್ ಬಗ್ಗೆ. ನನಗೂ ಒಂದು ಕ್ಲಾರಿಟಿ ಇದೆ ತಾನೇ ನಾನು ಮಾತಾಡೋದಕ್ಕಾಗೋದು. ಈಗೇನು ನಿನ್ ಮದುವೆ ಆದ್ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಾರ್ದಿತ್ತು ತಾನೆ? ಆಯ್ತು ಬಿಡು, ಸೂರಿಗೆ ಈಗಲೇ ಫೋನ್ ಮಾಡಿ ನೀನು ತೋರಿಸಿರೋ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ. ಏಯ್ ಸುಮ್ಮನಿರಾ ಮಗ. ಸೀತಂಗೆ ಏನು ಹೇಳಬೇಕು ಅದನ್ನ ಹೇಳಿದ್ದೀನಿ. ಐ ನೋ ಶಿ ಇಸ್ ಗೋಯಿಂಗ್ ಟು ಪುಷ್ ಮೀ ಅವೇ. ನನಗೆ ಹೋಪ್ಸೇ ಇಲ್ಲ ಮಗ. ಏನು ಹೇಳಿದ್ರು ಅವ್ರು ಅರ್ಥ ಆಗಲ್ಲ. ಅವರೇ ನನ್ನನ್ನು ದೂರ ಹೋಗು ಅಂತ ಹೇಳೋಕ್ಕೂ ಮುಂಚೆ ನಾನೇ ದೂರ ಹೋಗ್ಬಿಡ್ತೀನಿ ಕಣ. ಐ ಥಿಂಕ್ ದಟ್ ಇಸ್ ಬೆಟರ್. ಮಗ, ನೀನು ಹೇಳಬೇಕಾಗಿರೋದನ್ನೆಲ್ಲ ಹೇಳುವಾಗ ಅವ್ರು ಏನಾದರೂ ರಿಯಾಕ್ಟ್ ಮಾಡಿರ್ಬೇಕಲ್ಲ. ಏನು ರಿಯಾಕ್ಟ್ ಮಾಡಿದ್ರು ಅಂತ ಹೇಳೋ. ಬಾಯ್ ಬಿಟ್ರೆ ನೀವು ಬಾಸು, ನಾನು ಎಂಪ್ಲಾಯಿ, ನೀವು ಶ್ರೀಮಂತರು, ನಮ್ಮ ಬಡವರು ಅಂತ ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಅದೆಲ್ಲ ಕೇಳಕ್ಕೆ ನಂಗೆ ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಕಾಯಲೂ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಮದುವೆ ಮಾತುಕತೆ ಪುಷ್ ಆಗಲಿ ಅಂತ ನಾನು ನಿನ್ನ ಮದುವೆ ಬಗ್ಗೆ ಅಲ್ಲಿ ಮಾತಾಡಿಲ್ಲ. ಐ ರಿಯಲಿ ವಾಂಟ್ ಯು ಟು ಸೆಟಲ್ ಡೌನ್ ಕಣೋ. ಪಾಪ ಕಣೋ ಪ್ರಿಯಾ, ಅವಳನ್ನ ತುಂಬ ಸತಾಯಿಸ್ತಿದ್ಯಾ ನೀನು. ನಂಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೀನು ಹುಡುಗಿ ನಿಂಗೆ ಫೋನ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಫಸ್ಟ್ ಥಿಂಗ್ ಯು ನೀಡ್ ಟು ರೆಸ್ಪಾಂಡ್. ಅದನ್ನ ನಾನು ಹಿಂಗೆ ಹೇಳ್ಕೊಡ್ಬೇಕಾ? ಇದೆಲ್ಲ ನಿಂಗೆ ಗೊತ್ತಾಗಲ್ವಾ? ನನಗೆ ನೋಡಿದ್ರೆ ಇಷ್ಟಿಷ್ಟು ದೊಡ್ಡ ಸ್ಪೀಚ್ ಕೊಡ್ತೀಯಾ? ನಾನು ಅವತ್ತಿಂದ ಕಾಯ್ತಾ ಇದ್ದೀನಿ, ಈಗ ಹೇಳ್ತೀಯ ಆಗ ಹೇಳ್ತೀಯ ಅಂತ. ಅದನ್ನ ತಿಳ್ಕೊ ಫಸ್ಟ್. ನಾನು ಸೀತಾ ಒಂದಾಗೋದನ್ನ ನೀನು ಹೇಗೆ ವಿಶ್ ಮಾಡ್ತೀಯೋ ಹಾಗೆ ನೀನು ಪ್ರಿಯಾ ಜೊತೆಗೆ ಬಾಳೋದನ್ನ ನೋಡೋಕ್ಕೆ ನಾನು ಬಯಸ್ತಾ ಇದ್ದೀನಿ ಕಣ. ಕಷ್ಟದಲ್ಲಿದ್ದಾಗ ಮಾತ್ರ ಫ್ರೆಂಡ್ಶಿಪ್ ಅಲ್ಲ, ಒಬ್ರು ಖುಷಿನ ಇನ್ನೊಬ್ರು ಸೆಲೆಬ್ರೇಟ್ ಮಾಡಬೇಕು. ದಟ್ ಇಸ್ ಟ್ರೂ ಫ್ರೆಂಡ್ಶಿಪ್. ಮಗ, ಹೇಳೋಣ ಅಂತಲೇ ಇದ್ದೆ, ಆದರೆ ನಿಂದು ಸೀತಂದು ಲವ್ ಸಕ್ಸಸ್ ಆದಮೇಲೆ ಹೇಳೋಣ ಅಂತ ಸುಮ್ಮನಿದ್ದೆ. ನೀನೇನು ನಂಗೆ ಹೇಳಿಲ್ಲ ಅಂತ ಬೇಜಾರಿಲ್ಲ ಕಣೋ. ನೀನು ಖುಷಿಯಾಗಿರ್ಬೇಕು. ದಟ್ಸ್ ಆಲ್ ಐ ವಾಂಟ್. ಮಗ, ಐ ವಾಂಟ್ ಟು ಸೆಲೆಬ್ರೇಟ್ ಯುವರ್ ಲವ್. ನಾನೇನು ನನ್ನ ಸೆಲ್ಫಿಶ್ನೆಸ್ಗೋಸ್ಕರ ತಾತನ ಹತ್ರ ಆಗೇನು ಹೇಳಿಲ್ಲ ಕಣೋ. ಲೋ, ನೀನು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ನನಗೆ ಬೇಜಾರಾಗ್ತಿರೋದು ಸೀತಾ ಮತ್ತು ಸೀತಾ ಬಗ್ಗೆ ಮಾತಾಡಬೇಡ ಮಗ, ಸುಮ್ಮನೆ ಟೆನ್ಷನ್ ಆಗುತ್ತೆ. ಸರಿ, ಈಗ ಸೂರಿ ನಿನಗೋಸ್ಕರ ಒಂದು ಹುಡುಗಿನ ಹುಡುಕ್ತಾರೆ ಅಂತ ಅನ್ಕೋಣ. ಆಗಲೂ ನೀನು ಸೀತಾ ಅವ್ರ ಹತ್ರ ಮಾತಾಡಲ್ವಾ? ಸರ್ ಎಸ್ ಸರ್, ಫ್ಯೂ ಅಪ್ರೂವಲ್ಸ್ ಆರ್ ಪೆಂಡಿಂಗ್. ಸಮ್ ರೆಸಿಗ್ನೇಷನ್ ಪೇಪರ್ಸು ಮೂವ್ ಆಗಬೇಕಾಗಿತ್ತು. ಸೂರ್ಯಪ್ರಕಾಶ್ ಸರ್ ನೋಡ್ತೀನಿ ಅಂತಿದ್ರು, ನೋಡಿಲ್ಲ ಸರ್. ಇಟ್ಸ್ ಓಕೆ, ನಾನು ನೋಡ್ತೀನಿ. ಯು ಮೇ ಲೀವ್. ಮಗ, ಇದನ್ನು ನಾನು ಆಮೇಲೆ ನೋಡ್ತೀನಿ ಬಿಡು. ಓಕೆ, ಕೊಡಿಲ್ಲ, ನಾನು ನೋಡ್ತೀನಿ. ಪರವಾಗಿಲ್ಲ ಬಿಡು, ನಾನು ಆಮೇಲೆ ನೋಡ್ತೀನಿ. ನಾನು ನೋಡ್ತೀನಿ ಅಂತ ಹೇಳಿಲ್ವ ನಿಂಗೆ? ಕೊಡಿಲಿ. ನಾನು ಹೇಳಿಲ್ವ ನಿಂಗೆ? ನನ್ನ ಮನಸ್ಸಲ್ಲಿರೋ ಮಾತನ್ನ ಸೀತಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ನನ್ನಿಂದ ದೂರ ಹೋಗು ಅಂತಾರೆ ಅಂತ. ಅವ್ರು ನನಗಿಂತ ಒಂದು ಸ್ಟೆಪ್ ಫಾಸ್ಟ್ ಆಗಿದ್ದಾರೆ. ನನ್ನನ್ನೇ ಬಿಟ್ಟು ದೂರ ಹೋಗ್ತಿದ್ದಾರೆ. ನಾನು ನನ್ನ ಮನಸ್ಸಲ್ಲಿರೋದನ್ನು ಹೇಳಿದ್ದು ಅವ್ರು ಅದಕ್ಕೆ ಈ ರೆಸಿಗ್ನೇಷನ್ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ದಿಸ್ ಇಸ್ ಸೀತಾ. ಮಗ, ಅದು ಹಾಗಲ್ಲ ಕಣೋ, ಪ್ಲೀಸ್ ಅರ್ಥ ಮಾಡ್ಕೊ. ಇನ್ನೊಂದ್ಸಲ ಮಾತಾಡಿಲ್ಲ. ಏನು ಮಾತಾಡಕ್ಕೆ ಬರಬೇಡ. ನನಗೊಂದು ಕ್ಲಾರಿಟಿ ಸಿಕ್ಕಿದೆ. ತಾತನ ಹತ್ರ ಏನು ಮಾತಾಡಬೇಕು ಅಂತ ನಾನು ಮಾತಾಡ್ತೀನಿ. ಐ ನೋ. ಥ್ಯಾಂಕ್ಸ್. ಮಗ,
ಏಯ್ ಮಗ ಪ್ಲೀಸ್ ನನ್ನ ಮಾತು ಕೇಳು ರಾಮ್. ರಾಮ್ 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 ನೀವು ಕೊಟ್ಟಿರೋ ತೈಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಥ್ಯಾಂಕ್ ಯು ಡಾಕ್ಟರ್. ಒಳ್ಳೇದಾಗಲಿ ಅಂತ ಕಳಿಸಿದ್ಯಾ? ಒಳ್ಳೇದಾಗತ್ತೆ. ಇನ್ನು ಮುಂದೆ ನನಗೆಲ್ಲ ಒಳ್ಳೇದೇ ಆಗತ್ತೆ. ಅದಕ್ಕೆ ಅಲ್ವಾ ನಾನು ಈ ರೌದ್ರ ವಾತಾವರಣ ಸೈಡ್ಗಿಟ್ಟು ನಿನ್ನ ಮುಂದೆ ಶರಣಾಗಿರೋದು. ಡಾಕ್ಟರ್ ಸರ್, ಆ ಸೀತಾ ನಿಮ್ಮ ಹೆಂಡತಿ ಆಗಲಿಲ್ಲ ಅಂತ ನಿಮಗೆ ಕೋಪ ಆವೇಶ ಇದೆ ಅಂತ ನನಗೆ ಗೊತ್ತು. ಆದರೂ ಆ ಮಗುನ ಯಾಕೆ ಸರ್ ಹಂಗೆ ಹೆದರ್ಸಕ್ಕೆ ಹೋಗಿದ್ರಿ? ಹೌದು ಸರ್, ಆ ಚೋಟ್ ಮೆಣಸಿನ್ಕಾಯಿನೇನು ಸಾಮಾನ್ಯ ಅನ್ಕೊಂಡಿದ್ದೀರಾ? ಚುರ್ಕ್ ಮೆಣಸಿನ್ಕಾಯಿ ಅದು. ಬ್ಯಾಡ್ ಅಂಕಲ್ ಅಂತ ನಿಮ್ಮ ಬಗ್ಗೆ ಸೀತನ ಹತ್ರ ಫಿಟ್ಟಿಂಗ್ ಇಡ್ತಾ ಇದ್ಲು. ಈಗಾಗಲೇ ನಿಮ್ಮನ್ನ ಒಂದ್ಸತಿ ಜೈಲಿಗೆ ಕಳ್ಸಿದಾಳೆ. ನೀವು ಮತ್ತೆ ಹಂಗೆ ಏನಾದರೂ ಮಾಡಕ್ ಹೋದ್ರೆ ಸರಿ ಇರಲ್ಲ ನೋಡಿ. ಏಯ್, ನನಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ? ನನಗೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನನ್ನ ಇವತ್ತಿನ ಈ ಸ್ಥಿತಿಗೆ ಆ ಚಿಲ್ಟಾಡಿನೇ ಕಾರಣ. ಅವಳ ಮಾತನ್ನ ಪ್ರತಿ ಸಲ ಕೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೋ, ಅವಳನ್ನ ಹೊಸ್ಕಾಕ್ಬಿಡ್ತೀನಿ. ಅದೇನ್ ಹೊಸಕಾಗ್ತೀರಾ ಸರ್? ಆ ಪುಟ್ಟ ವಾಮನ ಬಲಿ ಚಕ್ರವರ್ತಿ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತಳ್ಳದ್ನಲ್ಲ, ಹಂಗೆ ನಿಮ್ಮನ್ನು ತಳ್ಳಾಕ್ಬಿಡ್ತಾಳ ಸಿಹಿ. ಏಯ್, ನಿಮ್ದು ಎಷ್ಟು ನೋಡ್ಕೊಂಡ್ರೆ ಒಳ್ಳೇದು. ನೋಡಿ, ಇನ್ನ ಒಂದ್ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಸೀತಾ ಕುತ್ತಿಗೆಗೆ ತಾಳಿ ಕಟ್ತೀನಿ, ಕಟ್ತೀನಿ. ಅದಕ್ಕೇನು ತಯಾರಿ ಬೇಕು ಅದು ನೀವು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಹೋಗಿ. ಹೇಳಿದ ಅರ್ಥ ಆಗ್ಲಿಲ್ವಾ? ಹೋಗಿ. ಮಾಮ, ಯಾ ಸರ್, ಕರೆಕ್ಟ್. ಬಟ್ ಇವತ್ತು ರಾಮ್ ನಿಮ್ಗೆ ಸಿಗಲ್ಲ. ಎಸ್, ಹಿ ವಿಲ್ ಬಿ ಇನ್ ಹಿಸ್ ರೆಸಿಡೆನ್ಸ್. ಯಾ ಓಕೆ. ಓ, ಇವತ್ತು ರಾಮ್ ಆಫೀಸಿಗೆ ಬರ್ತಾ ಇಲ್ಲ, ಅದಕ್ಕೆ ನಾ ಚಿಕ್ಕಿ ಮನೆಗೆ ಬಾ ಅಂತ ಹೇಳಿದ್ದು. ಗಾಡ್, ಚಾಂದಿನಿನ ಫ್ರೆಂಡ್ ಬೇರೆ ಮಾಡ್ಕೋಬೇಕಾ ಈಗ? ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ಮ್ಯಾಮ್, ನಿಮ್ಮ ಡ್ರೆಸ್ಸು ಸೂಪರ್ ಆಗಿದೆ. ಯು ಲುಕಿಂಗ್ ಸೋ ಪ್ರಿಟಿ. ಎಲ್ಲಿಗೆ ಹೊರಟ್ರಿ? ರಾಮ್ ಜೊತೆ ಸ್ವಲ್ಪ ಕೆಲಸ ಇತ್ತು, ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ರಾಮ್ ಸರ್ ಮನೆಗ? ಅಂದರೆ ರಾಮ್ ಸರ್ ಗುಡ್ ಮಾರ್ನಿಂಗ್ ಸೀತಾ. ಗುಡ್ ಮಾರ್ನಿಂಗ್ ಮ್ಯಾಮ್. ನಾನಿವತ್ತು ಆಫೀಸಲ್ಲಿ ಇರಲ್ಲ, ರಾಮ್ ಮನೆಗೆ ಹೋಗ್ತಾ ಇದ್ದೀನಿ.
ಆ್ಯಂಡ್ ನಿನ್ನೆ ನಾನು ನಿಮ್ಮ ಹತ್ರ ಸ್ವಲ್ಪ ತುಂಬ ಎಮೋಷ್ನಲಾಗಿ ಮಾತಾಡಿಬಿಟ್ಟೆ. ಬಟ್ ನಿಮ್ಮ ಹತ್ರ ಮಾತಾಡಾದ್ಮೇಲೆ ನನ್ನ ಮನಸ್ಸಿಗೆ ತುಂಬ ರಿಲೀಫ್ ಅಂತ ಫೀಲ್ ಆಗ್ತಿದೆ. ನೀವು ಹೇಗೂ ರಾಮ್ಗೆ ತುಂಬ ಒಳ್ಳೆ ಫ್ರೆಂಡ್. ಸೊ ನನ್ನ ಬಗ್ಗೆ ನಿಮ್ಮ ಹತ್ರ ಎಲ್ಲ ಹೇಳಿರ್ತಾನೆ ಅಂತ ಅಂದ್ಕೊಳ್ತೀನಿ. ನೀವು ಅವನಿಗೊಂದು ಮಾತು ಹೇಳಿ ಪ್ಲೀಸ್. ಶೋ ಮ್ಯಾಮ್. ವಿಲ್ ಹೋಪ್ ಫಾರ್ ದ ಬೆಸ್ಟ್. ಬಾಯ್. ಹಾಗಿದ್ರೆ ರಾಮ್ ಮನೆಗೆ ಹೋದ್ರಾ? ರಾಮ್ ಯಾಕೆ ಅಷ್ಟೊಂದು ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಹೋದ್ರು? ಏನಾಯ್ತು ಇವ್ರಿಗೆ? ಚಾಂದಿನಿ, ಹಾಯ್ ಚಿಕ್ಕಿ, ನಾನು ರಾಮ್. ಫ್ರೆಂಡ್ಸ್ ಅಲ್ವಾ? ಹಾಸ್ಪಿಟ್ಲಲ್ಲಿ ನಿನ್ನ ನೋಡಿದಾಗ ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಅಕ್ಕ ಹೇಳಿದ್ರು ನೀನು ರಾಮ್ ಫ್ರೆಂಡ್ಸ್ ಅಂತ. ಬಾ ಬಾ ಒಳಗೆ ಬಾ. ಹಾಯ್ ಅಕ್ಕ, ಚಾಂದಿನಿ ಬಂದಿದ್ದಾಳೆ. ಓ ಚಾಂದಿನಿ, ಏನು ಈ ಕಡೆ? ಹಾಯ್ ಚಿಕ್ಕಿ. ರಾಮ್ ಮನೆಗೆ ಬರೋಕ್ಕೆ ಹೇಳಿದ್ದ, ಸ್ವಲ್ಪ ಕೆಲಸ ಇತ್ತು. ಮನೇಲಿದ್ದಾನೆ ಅಲ್ವಾ? ಹೌದಾ? ಇದಾನೆ ಇರು. ಅಪ್ಪು, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಕೂತ್ಕೋ ಕೂತ್ಕೋ. ಅಪ್ಪು, ಸೀತಾ, ಚಾಂದಿನಿ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿರ್ಬೇಕಲ್ಲ, ರೆಡಿಯಾಗಿದೆಯಾ ಅದು? ಸರ್, ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ, ಚೆಕ್ ಮಾಡಿ. ಇವತ್ತು ಸಂಜೆ ಮೀಟಿಂಗಿಗೆ ಬೇಕಾಗತ್ತೆ. ಶೋ ಸರ್. ಸರ್, ಹಾಂ, ರಾಮ್ ಎಲ್ಲಿ ಹೋದ್ರು ಅಂತ ಕೇಳ್ಬೋದಾ? ಅವ್ನ ಮನೆಗೆ ಹೋದ. ಆ್ಯಕ್ಚುಲಿ ಅವನ ಮನೇಲಿ ಅವನಿಗೆ ಮದುವೆ ಮಾತುಕತೆ ನಡೀತಿದೆ. ನಿಮ್ಗೆ ಗೊತ್ತಿಲ್ವಾ? ಅವನು ಈ ವಿಷಯ ಶೇರ್ ಮಾಡ್ಕೊಳ್ಳಲ್ಲ ಬಿಡಿ. ಯಾಕೆಂದರೆ ಅವನಿಗೆ ಇಷ್ಟ ಇಲ್ಲದೇ ಇರೋ ಮದುವೆ. ಇಷ್ಟ ಇಲ್ಲದೆ ಇರೋರ ಜೊತೆ ಇರೋದು ಎಷ್ಟು ಹಿಂಸೆ, ಎಷ್ಟು ಕಷ್ಟ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಹಳೆ ಪ್ರೀತಿನ ಮರೆತು ಹೇಗೋ ಖುಷಿಯಾಗಿದ್ದ, ಆರಾಮಾಗಿದ್ದ. ಆದರೆ ಇವಾಗ ಮತ್ತೆ ಅದೇ ಹಳೆ ಜೀವನಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಇವನ್ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ನಾನು ತುಂಬ ಟ್ರೈ ಮಾಡಿದೆ, ಬಟ್ ಮನೆಯವರೇ ಒಪ್ಕೊಂಡ್ಮೇಲೆ ನಾನು ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಅವನ ಮನಸ್ಸಲ್ಲಿ ಒಬ್ಬರಿದ್ದಾರೆ, ಅವ್ರು ಒಪ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಯಾಕೋ ಈ ವಿಷಯದಲ್ಲಿ ಅವ್ರ ಮನಸ್ಸು ಕರಗ್ತಾ ಇಲ್ಲ. ಅವ್ನ ಮನಸ್ಸು ಮೊದಲೇ ಸರಿ ಇಲ್ಲ. ಈ ಸಿಚುವೇಶನಲ್ಲಿ ಯಾವುದೋ ತಪ್ಪು ನಿರ್ಧಾರ ಮಾಡ್ಕೊಂಡ್ಬಿಡ್ತಾನೇನೋ ಅಂತ ಭಯ ಆಗ್ತಿದೆ. ಸರ್, ಹಾಗಿದ್ರೆ ರಾಮ್ ಅವರು ಮನೆಗೆ ಹೋಗಿಲ್ವಾ? ಹಾಂ, ಅನ್ಕೊಂತೀನಿ. ಅವರು ಕಾರ್ ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಹೋದ್ರು. ನಾನು ಎಷ್ಟೆಲ್ಲ ರಾಮ್ ರಾಮ್ ಅಂತ ಕರೀತಾ ಇದ್ದೆ, ಅವ್ರು ನನ್ನ ಕಡೆ ನೋಡಲೇ ಇಲ್ಲ ಸರ್. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು ನನಗೆ. ಹೌದಾ? ಸೋ ಸಾರಿ ಟು ಇಂಟ್ರಪ್ಟ್. ರಾಮ್ ಸರ್ ಮನೆಗೆ ಹೋಗಿಲ್ಲ, ವೀರಾಂಜನೇಯ ಬೆಟ್ಟಕ್ಕೆ ಹೋಗಿದ್ದಾರೆ. ವೀರಾಂಜನೇಯ ಬೆಟ್ಟಕ್ಕ? ಸೀತಾ, ಎಲ್ಲಿಗೆ? ಹೇ ಸೀತಾ, ಏನಾಯ್ತು ಇವಳಿಗೆ? ಎಲ್ಲಿಗೆ ಹೋಗ್ತೀಯಳೆ? ಹೋಲ್ಡ್ ಆನ್. ಅವ್ರು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತಿದ್ದಾರೆ. ಅಂದ್ರೆ ಅಂದ್ರೆ
ಸೀತಾ ಅವ್ರ ಹತ್ರ ರಾಮ್ ಮನೇಲಿ ಅವ್ನ ಮದುವೆ ಮಾತುಕತೆ ನಡೀತಿದೆ, ಅವ್ನಿಗೆ ಆ ಮದುವೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದೆ. ಅದೇ ಟೈಮಿಗೆ ನೀವು ಬಂದು ರಾಮ್ ಬೆಟ್ಟಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರಿ, ಸಿಂಕ್ ಆಯಿತು. ಇವಾಗ ಮುಂದೇನಾಗಬೇಕೋ ಅದನ್ನು ಸೀತಾ ಅವ್ರು ನೋಡ್ಕೊತಾನೆ ಅನ್ನೋ ಗ್ಯಾರಂಟಿ ನನಗಿದೆ. ಓಕೆ, ಬಟ್ ರಾಮ್ ಸರ್ ನಮ್ಮಿಬ್ರು ಯಾಕೆ ಬೆಟ್ಟಕ್ಕೆ ಕರ್ತಿದ್ದಾರೆ? ಹಾ, ಆಫೀಸ್ ಆದ್ಮೇಲೆ ಅಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಹೋದ್ರು. ನಾಟ್ ರೀಚಬಲ್ ಅಂತ ಬರ್ತಿದೆಯಲ್ಲ. ರಾಮ್ ಯಾವುದೇ ಥರ ತಪ್ಪು ನಿರ್ಧಾರ ತಗೋಬಾರ್ದು. ನೀನೇ ಕಾಪಾಡು ಪ್ಲೀಸ್. ರಾಮ್, ನಿಮ್ಗೇನು ಹುಚ್ಚ? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಯಾಕಿಂತ ಡೆಸಿಷನ್ ತಗೋತಾ ಇದ್ದೀರಾ? ಜೀವನ ಕಳ್ಕೋಬೇಕು ಅಂತ ಅನ್ಕೋತಾ ಇದ್ದೀರಾ? ನೀವ್ಯಾಕೆ ಇಲ್ಲಿಗೆ ಬರಕೋದ್ರಿ? ರಿಸೈನ್ ಮಾಡಿದ್ರಿ ತಾನೆ, ಹೋಗ್ಬೇಕಾಗಿತ್ತು. ನನ್ನ ನೋಡ್ಕೊಂಡು ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ ಲೈಫಲ್ಲಿ ಯಾವತ್ತೂ ಬರವಹಿಸಿದ ಹೋಗಿ. ನಾನು ಇಲ್ಲಿಗೂ ಹೋಗಲ್ಲ ರಾಮ್. ನೀವಿರ್ಲಿಲ್ಲ ಅಂದ್ರೆ ನಾನು ಇರ್ತೀನಿ ಅನ್ಕೊಂಡಿದ್ದೀರಾ? ನೀವ್ ಹೇಗ್ ನನ್ನ ಇಷ್ಟಪಡ್ತಿದ್ದೀರೋ ಅದಕ್ಕಿಂತ ಜಾಸ್ತಿ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ರಾಮ್. ಬೇಕು ರಾಮ್, ನಮ್ಗೆ ಬೇಕು. ನನಗೆ ಈ ಥರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರಲ್ಲ. ನನಗೆ ಗೊತ್ತು ನಾನು ಮಾತಾಡ್ತಿರೋ ತಪ್ಪು ಅಂತ. ಯಾಕಂದರೆ ನನ್ನ ಲೈಫೇ ಬೇರೆ, ನಿಮ್ಮ ಲೈಫೇ ಬೇರೆ. ನನ್ನ ಲಿಮಿಟೇಷನ್ಸ್ನ ಮೀರಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ರಾಮ್, ನಿಮ್ಮನ್ನ ಕಂಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನನ್ನ ಲೈಫಲ್ಲಿ ಸಿಹಿ ಬಿಟ್ಟರೆ ಸಂತೋಷ ತುಂಬಿದ್ದು ನೀವೇನೆ. ನನ್ನ ಲೈಫಲ್ಲಿ ನೀವು ತುಂಬ ಒಳ್ಳೆ ಫ್ರೆಂಡ್ ಆಗಿದ್ರಿ. ನಿಮ್ಮನ್ನ ಕಳ್ಕೊಳಕ್ಕಾಗಲ್ಲ ರಾಮ್. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡಿ. ಸಾರಿ ರಾಮ್, ಐ ಆಮ್ ರಿಯಲಿ ಸಾರಿ. ಇದು ತಪ್ಪು. ಸೀತಾ, ಸಾರಿ ಯಾಕೆ ಕೇಳ್ತಾ ಇದ್ದೀರಾ? ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮನಸ್ಸಲ್ಲಿ ಇರೋದನ್ನ ನನ್ನ ಹತ್ರ ಹೇಳ್ಕೊಂಡ್ರಿ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಈಗ ಆಲ್ ಆಫ್ ಸಡನ್ ಸಾರಿ ಯಾಕೆ ಹೇಳ್ತಿದ್ದೀರಾ? ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿದ್ಯಾ? ರಾಮ್, ಇದನ್ನೆಲ್ಲ ಹೇಗೆ ಹೇಳಿ ನಾನು ನಿಮಗೆ?
ಸೀತಾ ದಯವಿಟ್ಟು ನನ್ನಿಂದ ಏನು ಮುಚ್ಚಿಡಬೇಡಿ, ಅದೇನಿದೆಯೋ ಡೈರೆಕ್ಟಾಗಿ ಹೇಳಿ. ಇಟ್ಸ್ ಓಕೆ. ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ರಾಮ್, ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಫ್ಯಾಮ್ಲಿ ಸಿಗಬೇಕು, ನನ್ನ ಥರ ಸೆಲ್ಫಿಶ್ ಆಗಬಾರ್ದು. ನಿಮಗೆ ಎಲ್ಲ ಗೊತ್ತಿದೆ, ನನಗೊಬ್ಳು ಚಿಕ್ಕ ಮಗಳಿದ್ದಾಳೆ. ಈ ಟೈಮಲ್ಲಿ ಇದೆಲ್ಲ ಸರಿ ಹೋಗಲ್ಲ ರಾಮ್, ಇದೆಲ್ಲ ತಪ್ಪು. ನೀವೊಂದು ಮಗುವಿನ ತಾಯಿ ಆದರೆ ಏನು? ಯು ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ಸೋಲ್. ನೀವು ಹೇಗಿದ್ದೀರೋ ಹಾಗೆ ಇರಿ, ಅದೇ ನಂಗೆ ಇಷ್ಟ ಸೀತಾ. ಆ್ಯಂಡ್ ಮೋರ್ ಓವರ್, ಸಿಹಿ ಮತ್ತೆ ನೀವು ನನ್ನವರು ಅನ್ನೋ ಭಾವನೆ ನಂದು. ಆ್ಯಂಡ್ ಡು ಯು ನೋ ಸಮಥಿಂಗ್? ಐ ಲವ್ ಸಿಹಿ ಮೋರ್ ದೆನ್ ಮೈ ಸೆಲ್ಫ್, ಮೋರ್ ದೆನ್ ಎನಿಬಡಿ ಆನ್ ದಿಸ್ ಅರ್ತ್. ಲೈಫು ಮುಳುಗ್ತಿರೋ ಸೂರ್ಯನ ಥರ, ಯಾವ ಕ್ಷಣದಲ್ಲಿ ಮುಳುಗುತ್ತೋ ಅಂತ ನಾನು ಭಯದಲ್ಲಿ ಕಳೀತಾ ಇದ್ದೀನಿ. ನನ್ನ ಲೈಫಲ್ಲಿರೋದು ಸಿಹಿ ಮಾತ್ರ, ಅವಳಿಗೋಸ್ಕರ ನಾನು ನಗ್ನಾಗ್ತಾ ಇದ್ದೀನಿ. ಅಂಥದ್ರಲ್ಲಿ ನಿಮ್ಮ ಪ್ರೀತಿಗೆ ನಾನು ನ್ಯಾಯ ಸಲ್ಲಿಸೋಕ್ಕಾಗತ್ತಾ? ನಿಮ್ಮ ಖುಷಿಗೆ ನಾನು ಕಾರಣ ಆಗ್ತೀನಾ? ನೀವು ನನ್ನ ಜೊತೆಗಿದ್ರೆ ಅದೇ ನನ್ನ ಖುಷಿ. ಟೆಲ್ ಮಿ, ಡು ಯು ಲವ್ ಮಿ? ರಾಮ್, ನನ್ನ ಲೈಫಲ್ಲಿ ಏನೇನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಸೀತಾ, ನನ್ನ ಲೈಫಲ್ಲೂ ಏನೇನೋ ಆಗೋಗಿದೆ. ಫರ್ಗೆಟ್ ದ ಪಾಸ್ಟ್. ಜಸ್ಟ್ ಟೆಲ್ ಮಿ, ಡು ಯು ಲವ್ ಮಿ ಆರ್ ನಾಟ್? ಇಷ್ಟರೆಲ್ಲ ತಲೆ ಅಲ್ಲಾಡ್ಸಿದ್ರೆ ನಾನು ಏನಂತ ತಿಳ್ಕೋಬೇಕು? ಸೀತಾ, ಪ್ಲೀಸ್ ಓಪನ್ ಅಪ್, ಮೇಕ್ ಇಟ್ ಕ್ಲಿಯರ್, ಡೈರೆಕ್ಟಾಗಿ ಹೇಳಿ. ಐ ಲವ್ ಯು ರಾಮ್. I love you too, Sita. Will you marry me?